ಎಲ್ಲರೂ ಹೇಳಿದ್ರು, ಫಸ್ಟ್ ಇಯರ್ ನೀನು ಪ್ರಿಲಿಮ್ಸ್ ಪಾಸ್ ಮಾಡ್ತೀಯ, ಸೆಕೆಂಡ್ ಇಯರ್ ಮೇನ್ಸ್ ಪಾಸ್ ಮಾಡ್ತೀಯ, ಥರ್ಡ್ ಇಯರ್ ಒಂದು ರ್ಯಾಂಕ್ ಬರಬಹುದು ಅಂತ. ಒಳಗೆ ನಾನು ಅನ್ಕೊಳ್ತಿದ್ದೆ, ನನ್ನ ಹತ್ರ ಅಷ್ಟು ಸಮಯ ಇಲ್ಲ. ನನ್ನ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ, ನನ್ನ ಯೋಜನೆಯಲ್ಲಿ, ನನ್ನ ಬಜೆಟ್ ನಲ್ಲಿ ಇಷ್ಟೇ ಡೆಡ್ಲೈನ್. ನನ್ನ ಡೆಡ್ಲೈನ್ ಈಸ್ ಅಪ್ರೋಚಿಂಗ್. ಎಲ್ರು ಸಿನಿಮಾ ನೋಡ್ಲಿಕ್ಕೆ ಹೋಗೋರು, ಎಲ್ರು ಊಟ ಮಾಡ್ಲಿಕ್ಕೆ ಹೋಗೋರು, ಬಾವರ್ಚಿ ಬಿರಿಯಾನಿ ತಿನ್ಲಿಕ್ಕೆ ಹೋಗೋರು, ಅದು ಯಾವ್ದೋ ಇನ್ನೊಂದು ಹೋಗ್ತಿದ್ರು. ನಾನು ಕೂತ್ಕೊಳ್ತಾ ಇದ್ದೆ, ರವಿ ನೋ ಯು ಡೋಂಟ್ ಹ್ಯಾವ್ ದಟ್ ರೈಟ್, ನಿನಗ ಹಕ್ಕಿಲ್ಲ. ರಿಮೆಂಬರ್ ಹೂ ಯು ಆರ್. MG ಪಿಳ್ಗಿ ಸರ್ ನನಗೆ 3 ಅಸ್ತ್ರ ಕೊಟ್ಟು ಕಳಿಸ್ಯಾರ ನನ್ನ ಗುರುಗಳು. ಅಗೇನ್ ರವಿ 3 ನೀನು ಏನು ಒಯ್ತೀಯೋ ಇಲ್ಲದೆ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಈ 3 ನೆನಪಿಟ್ಕೊಂಡು ಹೋಗು. ಏನು ಸರ್? ನೀನ್ ಯಾರು ಎಂಬುದನ್ನು ನೆನಪಿಡು. ಹೂ ಆರ್ ಯು, ನೀನ್ ಯಾರು ಎಂಬುದನ್ನು ನೆನಪಿಡು. ಅಂಡ್ ವೈ ಆರ್ ಯು ಹಿಯರ್, ಅಲ್ಲಿ ನೀನ್ ಯಾಕೆ ಹೋಗ್ತಿದ್ಯಾ ಅನ್ನೋದನ್ನ ನೆನಪಿಡು. ವೈ ಆರ್ ಯು ಹಿಯರ್ ಅಂಡ್ ವಾಟ್ ಆರ್ ಯು ಡೂಯಿಂಗ್, ಏನ್ ಮಾಡ್ತೀಯಾ? ನನ್ನ ಮೊಬೈಲಲ್ಲಿ, ನನ್ನ ಡೋರ್ ಬಾಕ್ಲಲ್ಲಿ ನಾನು ಮಲಗಬೇಕಾದ್ರೆ ಆ ಸುಣ್ಣದ ಗೋಡೆ ಮೇಲೆ ಎಲ್ಲ ಹಾಗೆ, ಹೂ ಆಮ್ ಐ, ವೈ ಐ ಆಮ್ ಹಿಯರ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ. ನಾನು ಯಾರು? ನಾನು ರವಿ ದ್ಯಾಮಪ್ಪ ಚನ್ನಣ್ಣವರ್, ನೀಲಗುಂದದ ಸಣ್ಣ ಹಳ್ಳಿಯವನು. ನನ್ನ ಹಿನ್ನೆಲೆ ಹೀಗಿದೆ, ನನ್ನನ್ನು ನಂಬಿಕೊಂಡು ಇಷ್ಟು ಜನ ಇದ್ದಾರೆ, ಅವ್ರದ್ದೆಲ್ಲ ನಾನು ದೇಖರೇಖಿ ಮಾಡ್ಬೇಕು, ಅವ್ರನ್ನೆಲ್ಲ ನೋಡ್ಬೇಕು. ಬುಧವಾರ ಸಂತಿಗೆ ಹೋದ್ರೆ ಪರಿಪೂರ್ಣ ಕಾಯಿಪಲ್ಯ ತರ್ಲಿಕ್ಕೆ ಆಗ್ಲಾರ್ದಂತ ಮನೆತನ. ಒಂದ್ ವೇಳೆ ಡಾಕ್ಟ್ರು 4-5 ಔಷಧಿಗಳನ್ನ ಬರೆದು ಕೊಟ್ಬಿಟ್ರೆ ಬರೀ 2 ಔಷಧಿಗಳನ್ನ ತಂದ ಮನೆತನ. ಬಹಳ ಪಂಚಮಿಗೆ, ಜಾತ್ರೆಗೆ ಊರವರೆಲ್ಲ ಉಸುಳು ಹಳ್ಳಿಟ್ಟಿ ವಿಂಡ್ ಮಾಡಿದ್ರಂದ್ರ ಗೋಧಿ ಕಲಸಿ ಭರ್ಜರಿ ಗೋಧಿ ಹಿಟ್ಟಿಲ್ಲೇ ಒಂದು ಹಳ್ಳಿಟ್ ಮಾಡಿ ಸಿಕ್ಕಾಪಟ್ಟೆ ಖಾರ ಮಾಡ್ಬಿಡಕ್ ನಮ್ಮವ್ವ. ಉಸುಳನ್ನ ಯಾಕೆ ಬೇವ ಇಷ್ಟ ಖಾರ ಮಾಡ್ತಿದಿ, ತಮ್ಮಗ ಬಹಳ ಬಾಯಾರಿಕೆ ಆಗುತ್ತಲ್ಲಮ್ಮ, ಹಂಗ್ಯಾಕ್ ಮಾಡ್ತಿ? ಇಲ್ಲಲ್ಲೋ ಹೆಚ್ಚಿಗೆ ನೀರಡಿಕೆ ಬಹಳ ಖಾರ ಆತಂದ್ರೆ ನೀರು ಕುಡಿದ್ರೆ ಹೊಟ್ಟೆ ತುಂಬಲಿ ಅಂತ ಹೇಳಿ ಮಾಡ್ತೇನೆ. ಖಾರ ಹೆಚ್ಚಿಗೆ ಖಾರ ಆಯ್ತಂದ್ರೆ ನೀರು ಕುಡಿದ್ರೆ ಹೊಟ್ಟೆ ತುಂಬಿಳ್ಳಿ ಅಂತ ಇನ್ನೊಂದು ಉಂಡಿ ಕೇಳಿದ್ರೆ ಎಲ್ಲಿಂದ ಕೊಳ್ಳಿ? ಪಂಚಮ್ಯಾಗ ಅಂತ ರತ್ನವ್ವ ಹೇಳಿದ್ರು. ಓಹ್, ನನ್ನ ಮನೆ ಇಂಥದಲ್ಲಪ್ಪ, ನಾನು ಇಂಥ ಹುಡುಗ, ಹೊರ ತರಬೇಕಲ್ಲ ಅವ್ರನ್ನ. ಹೇಗೆ ಹೊರಗೆ ತರೋದು? ಸ್ವಾಮೀಜಿ ಹೇಳ್ಬಿಟ್ಟಿದ್ರು, ಬಡತನ ಅನ್ನೋದು ಶಾಪ ಅಲ್ಲ, ಅಜ್ಞಾನ ಅನ್ನೋದು ಒಂದು ಶಾಪ ಅಲ್ಲ. ಅದರಿಂದ ಹೊರಬರದೆ ಹೋದರೆ, ಇಫ್ ಯು ಆರ್ ಅನೇಬಲ್ ಟು ಕಮ್ ಔಟ್ ಆಫ್ ಪಾವರ್ಟಿ ಅಂಡ್ ಇಗ್ನೋರೆನ್ಸ್, ದಟ್ ಇಸ್ ಅ ರಿಯಲ್ ಕರ್ಸ್. ಹಾಗೆ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ಬಿಟ್ರು ಅವರು, ಪ್ರತಿ ಮಗುವಿಗೂ ಜಗತ್ತನ್ನಾಳೋ ಶಕ್ತಿ ಇದೆ. ಏನೋ ನಿನಗೂ ಉಳಿದವರಿಗೆ ವ್ಯತ್ಯಾಸ, ಜಗತ್ತಿನಲ್ಲಿ ಸಾಧನೆ ಮಾಡೋರಿಗೂ ನಿನಗಿರೋ ವ್ಯತ್ಯಾಸ ಏನು? ಏನಿದೆ ವ್ಯತ್ಯಾಸ? ಅವ್ರಿಗಿರೋದು 2 ಕೈ 2 ಕಾಲು, ಅದೇ ಮೆದುಳು, ಅದೇ ಅವಸ್ಥೆಗಳು. ಸರ್ ಎಂ ವಿಶ್ವೇಶ್ವರನಿಗೆ ಇದ್ದದಕ್ಕೂ ನಿನಗೆ ವ್ಯತ್ಯಾಸ ಇದೆಯಾ? ಡಾಕ್ಟರ್ BR ಅಂಬೇಡ್ಕರ್ಗೂ ನಿಮಗೆ ಇದ್ದದಕ್ಕೂ ವ್ಯತ್ಯಾಸ ಇದೆಯಾ? ಹೋರಾಟದ ಹಾದಿಯಲ್ಲಿ ನೀನು ನಡೆಯಬೇಕಾದ್ರೆ ಸಂಕಷ್ಟ ಸಂಘರ್ಷಗಳು ವಿರಳ, ಅವು ಹಾಗೇನೆ ಸರಳವಾಗಿ ಬಂದು ಬಿಡ್ತವೆ. ಎದುರಿಸು. ಎಷ್ಟು ಕಷ್ಟವನ್ನು ಎದುರಿಸ್ತೀಯಾ ಅಷ್ಟು ಗಟ್ಟಿ ಆಗ್ತೀಯ ಅಂತ ಹೇಳ್ಬಿಟ್ಟಿದ್ರು.